ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ನನಗೆ ಅನ್ಸಿದ್ದು ನಾನು ಹೇಳ್ತೀನಿ ಕೇಳ್ರಿ. ಮೊದಲಿಗೆ ಲಕ್ಷ್ಮೀಗೌಡ ಹಾಗೂ ಸಂಸ್ಕೃತಿ ಇವರಿಬ್ಬರು ಬರ್ತಿದ್ದಂಗೆನೆ ಇವರಿಗೆ ಒಂದಿಷ್ಟು ಐಟಮ್ಸ್ ಗಳನ್ನು ಕೊಟ್ಟು ಕೆಟ್ಟದಾಗಿ ಜ್ಯೂಸ್ ಮಾಡಿ ಅಂತಾರೆ ಜಡ್ಜಸ್ ಗಳು. ಇವ್ರು ಜ್ಯೂಸ್ ಮಾಡ್ತಿದ್ದಂಗೆನೆ ನಮಗೆ ಅವಾಗ್ಲೇ ಗೊತ್ತಾಯ್ತು ಇದು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತವೆ ಈ ಜ್ಯೂಸ್ ಗ್ಲಾಸ್ಗಳು ಅಂತ. ಸೊ ಹಂಗೇನೆ ಆಯ್ತು, ಇವ್ರು ಮಾಡಿರೋ ಜ್ಯೂಸ್ ನ ಅವ್ರು ಕುಡಿದ್ರು, ಅವ್ರು ಮಾಡಿರೋ ಜ್ಯೂಸ್ ನ ಇವ್ರು ಕುಡಿದ್ರು. ಹಿಂಗಾಗಿದ್ದೆ ತಡ ಈ ಜಡ್ಜಸ್ ಗಳು ನಾನ್ ಮೊದ್ಲು ಗ್ರೀನ್ ಸಿಗ್ನಲ್ ಕೊಡ್ತೀನಿ ಅಂತ ಅರ್ಜೆಂಟ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಡೋದಾ? ಅಲ್ಲ, ನನಗೊಂದು ಡೌಟು, ಈ 4 ಗ್ರೀನ್ ಸಿಗ್ನಲ್ ಕೊಟ್ಟು ಸ್ಟಾರ್ ಕಂಟೆಸ್ಟೆಂಟ್ ಮಾಡುವಂತ ಟ್ಯಾಲೆಂಟ್ ಅದೇನ್ ಕಾಣಿಸ್ತೋ ಇವರಿಗೆ ನಮಗಂತೂ ಒಂದು ಗೊತ್ತಾಗ್ಲಿಲ್ಲಪ್ಪ. ಇವರ ಈ ಒಂದು ಡಿಸಿಷನ್ ನ ನೋಡಿ ನಗಬೇಕೋ ಇಲ್ಲ ಅಳಬೇಕೋ ಒಂದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಇವರಾದ ನಂತರ ಬಂದಿದ್ದು ಶಶಿಧರ್ ಅಂತ. ಒಂದ್ 4 ಸಿನಿಮಾ ಡೈಲಾಗ್ ಹೋಗಿದ್ರು. 5 ಜನ ಫ್ರೀಡಂ ಫೈಟರ್ಸ್ ಹೆಸರು ಹೇಳಿ ಅಂತ ಅಂತಾರೆ ಜಡ್ಜಸ್ ಗಳು. ಅದಕ್ಕೆ ಇವನು 4 ಜನರ ಹೆಸರು ಹೇಳಿ ಇನ್ನೊಂದು ನೀವೇ ಬರ್ಕೊಳ್ಳಿ ಅಂತ ಹೇಳ್ಬಿಡ್ತಾನೆ. ನಾವು ಬರ್ಕೋಬೇಕಾ, ನಾವು ಫಿಲ್ ಮಾಡ್ಕೋಬೇಕಾ ಅಂತೇಳಿ ಕ್ಯಾಕರಿಸಿ ತುಪ್ಪಕ್ ಅಂತ ಹೋಗುದು ಆ ಸ್ಟೇಜ್ ಇಂದ ಆಚೆ ಕಳಿಸ್ತಾರೆ ಇವನ್ನ. ನಂತರ ಬಂದಿದ್ದು ಲಾಯರ್ ಮತ್ತು ಬಾಕ್ಸರ್. ಇವರಿಬ್ರು ಅಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ಅಗ್ನಿ ಪರೀಕ್ಷೆಯಲ್ಲಿ. ನಂತರ ಬಂದಿದ್ದು ಹೇಮಲತಾ, ರೈತ ಮಹಿಳೆ. ಇವರು ಏನೇನು ಮಿಮಿಕ್ರಿ ಮಾಡ್ತೀನಿ, ನಾನು ಬಿಗ್ ಬಾಸ್ ಮನೆಗೆ ಕಳಿಸ್ಕೊಡಿ ಅಂತ ಹೇಳಿ ವಿನಯ್ಗೆ ಹೇಳ್ತಾರೆ. ನಿಮ್ಮ ಶಿವನ ಪಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾರೆ. ಹಿಂಗಂದಿದ್ದೆ ತಡ ಅಣ್ಣ ದಿಲ್ಖುಷ್ ಹಂಗೆ ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂತ ಹೇಳ್ತಾರೆ ಈ ವಿನಯ್ ಅಣ್ಣ. ಅದಕ್ಕೆ ಈ ಹೇಮಲತಾ ಅವರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ಅವ್ರ ಜೊತೆ. ಆಗ ನಮಗೆ ಇಮಿಡಿಯೇಟ್ಲಿ ನೆನಪಾಗಿದ್ದೆ ಈ ಸಿಂಹಾದ್ರಿ ಸಿಂಹ ಸಿನಿಮಾದ ನರಸಿಂಹೇಗೌಡರವರ ಸೊಸೆ. ಒಂದು ಕ್ಷಣ ನೆನಪಾದ್ರು ಇವರು ನಮಗೆ. ಇವ್ರು ಇಂಗ್ಲಿಷ್ ಕೇಳಿ ಎಲ್ಲರೂ ಸೇರ್ಕೊಂಡು ಇವ್ರನ್ನ ಬಿಗ್ ಬಾಸ್ ಮನೆಗೆ ಹೋಗಮ್ಮ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಡೋದ. ನಂತರ ಬಂದಿದ್ದೆ ಅಂಕಿತಾ, ಸುಸ್ಮಿತಾ. ಸಂಗೀತ ಒಂದು ಕ್ವಶನ್ ಕೇಳ್ತಾಳೆ, ಏನಂದ್ರೆ ಜಡ್ಜಸ್ ಗಳ ಬಗ್ಗೆ ನಿಮ್ಗಳ ಆನೆಸ್ಟ್ ಒಪಿನಿಯನ್ ಏನು ಅಂತ ಕೇಳ್ತಾರೆ. ಚಂದನ್ ಗೆಲ್ಲಬಾರ್ದಿತ್ತು ಆ ಸೀಸನ್ ನಲ್ಲಿ, ಇವರಿಗಿಂತ ಬೇರೆಯವರಿಗೆ ಅರ್ಹತೆ ಜಾಸ್ತಿ ಇತ್ತು. ಹಾಗೆ ನಿಮ್ಮಿಬ್ಬರ ಸೀಸನ್ ನಲ್ಲಿ ನನಗೆ ಕಾರ್ತಿಕ್ ಮಹೇಶ್ ಗೆಲ್ಲೋದು ನನಗೆ ಇಷ್ಟ ಇರಲಿಲ್ಲ. ಯಾಕಂತಂದ್ರೆ ನಿಮ್ಮಿಬ್ಬರ ಒಂದು ಎಫರ್ಟ್ ಏನಿದೆ ತುಂಬಾನೇ ಇತ್ತು ಆ ಒಂದು ಶೋ ಅಲ್ಲಿ, ಆ ಒಂದು ಸೀಸನ್ ಅಲ್ಲಿ ಅಂತ ಹೇಳಿ ಇವರಿಬ್ಬರನ್ನ ಹೊಗಳಿದ್ರು. ಎಸ್, ಆಫ್ ಕೋರ್ಸ್, ಡೆಫಿನೆಟ್ಲಿ ಹೌದು. ಯಾಕಂತಂದ್ರೆ ಈ ಸೀಸನ್ ನಿಂದ ಒಂದು ಸ್ಪಾರ್ಕ್ ಅನ್ನೋದು ಇಲ್ಲಿಂದಾನೇ ಶುರು ಆಯ್ತು. ಕಾರ್ತಿಕ್ ಮಹೇಶ್ಗಿಂತ ಸಂಗೀತ ಗೆಲ್ಲೋಕೆ ತುಂಬಾನೇ ಅರ್ಹತೆ ಇತ್ತು. ಅದೆಂಗೋ ಏನೋ ನಮ್ಮ ಊಹೆಗಳೆಲ್ಲ ಉಲ್ಟಾ ಹೊಡಿತು ಆ ಸೀಸನ್ ನಲ್ಲಿ. ಇಲ್ಲಿ ಈ ಸುಸ್ಮಿತಾ ಅವರು ಸಂಗೀತನ, ವಿನಯನ ಹಾಗೂ ಶ್ರುತಿನ ಹೊಗಳಿದ್ದಕ್ಕೆ ಇವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟರು. ಚಂದನನ್ನ ತೆಗೆದಿದ್ದಕ್ಕೆ ಚಂದನ್ ರೆಡ್ ಕೊಟ್ರು ಇವರಿಗೆ. ಬಹುಶಃ ಚಂದನನ್ನ ಹೊಗಳಿದ್ರೆ ಬಹುಶಃ ಏನಾದ್ರೂ ಗ್ರೀನ್ ಸಿಗ್ನಲ್ ಸಿಗ್ತಿತ್ತೋ ಏನೋ ಇವರಿಗೆ. ಸುಸ್ಮಿತಾ ತಪ್ಪು ಮಾಡ್ಕೊಂಡ್ಲು ಅಂತ ಕಾಣಿಸುತ್ತೆ. ಇದಾದ ನಂತರ ಬಂದಿದ್ದೆ ಗಂಗಮ್ಮ. ಬಂದಿದ್ದಂಗೆನೆ ಗೊಳೋ ಅಂತ ಒಳಗೆ ಸ್ಟಾರ್ಟ್ ಮಾಡಿಬಿಟ್ಲು. ಇವರ ಒಂದು ಅಳು ಜಡ್ಜಸ್ಗೆ ಇಷ್ಟಾನೇ ಆಗ್ಲಿಲ್ಲ. ನಿಮ್ಮ ನಟನೆ ಬರೀ ರೀಲ್ಸ್ ಗೆ ಮಾತ್ರ ಸೀಮಿತ, ಬಿಗ್ ಬಾಸ್ ಗಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ ಇವರನ್ನ. ಆಮೇಲೆ ಬಂದಿದ್ದೆ ಕಿರಣ ಶಾಸ್ತ್ರಿ. ಬಿಗ್ ಬಾಸ್ ಮನೆಗೆ ಹೋಗಲ್ಲ ಅಂತ ಹೇಳಿ ನೀವೇ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ರಿ ಅಂತ ಸಂಗೀತನ ಹೊಗಳಿದ್ರು. ಸೊ ಹಿಂಗಂದಿದ್ದೆ ತಡ 3 ಜನ ಇವರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಇದಾದ ನಂತರ ಬಂದಿದ್ದೆ ಮಂಜೇಶ್ವರ. ಹಿಂಗ್ ಬಂದ್ ಹಂಗೆ ಹೋಗ್ಬಿಟ್ಟ ಈ ಮಂಜೇಶ್ವರ. ಸೊ ಫೈನಲಿ ಈ ಒಂದು ಎಪಿಸೋಡ್ ಅಲ್ಲಿ ಲಕ್ಷ್ಮೀಗೌಡ, ಹೇಮಲತಾ, ಸುಸ್ಮಿತಾ, ಕಿರಣ್ ಶಾಸ್ತ್ರಿ ಇವರೆಲ್ಲ ಜಡ್ಜಸ್ ನ ಹೊಗಳಿ ಇಬ್ರು ಡೈರೆಕ್ಟ್ ಸ್ಟಾರ್ ಕಂಟೆಸ್ಟೆಂಟ್ ಆದ್ರೆ ಇನ್ನಿಬ್ರು ಮುಂದಿನ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಟೋಟಲಿ ಮೋರಲ್ ಆಫ್ ದ ಸ್ಟೋರಿ, ಜಡ್ಜಸ್ ನ ಹೊಗಳಿ ಸ್ಟಾರ್ ಪಡೀರಿ.